ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯೂ ಲಾಗ್. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಕೊಪ್ಪಳದಲ್ಲಿ ಏನು ಫೇಮಸ್ ಅಪ್ಪ ಅಂತಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಒಂದು ಸಲನೂ ಹೋಗಿರಲಿಲ್ಲ, ಅದಕ್ಕೋಸ್ಕರ ಈ ಸಲ ಬಂದಿದ್ದೀನಿ. ಇಲ್ಲಿವರೆಗೂ ಬಂದಿರೋನೇನು ಗವಿಸಿದ್ದೇಶ್ವರ ಮಠಕ್ಕೆ ಹೋಗದೆ ಹಂಗೆ ಬರೋದು ಏನು ಚೆಂದ ಅಂತ ಗವಿಸಿದ್ದೇಶ್ವರ ಮಠಕ್ಕೆ ಹೊರಟ್ವಿ. ತುಂಬಾ ಬಿಸಿಲಿತ್ತು. ಈಗ ಉತ್ತರ ಕರ್ನಾಟಕ ಕೇಳಂಗೆ ಇಲ್ಲ, ನೀವು ಬಿಸಿಲು ಅಂದರೆ ಹೆವಿ ಬಿಸಿಲು. ಇಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ ನೋಡಪ್ಪ, ನಡ್ಕೊಂಡು ಹೋಗೋಕ್ಕೂ ಕೂಡ ಮ್ಯಾಟ್ ಹಾಕಿದ್ರು, ಕಾಲು ಸುಡಬಾರ್ದು ಅಂತ. ಅದರಿಂದ ತುಂಬಾ ಚೆನ್ನಾಗಿತ್ತು, ಆರಾಮಾಗಿ ನಡ್ಕೊಂಡು ಹೋದ್ವಿ ಒಳಗಡೆ ಎಲ್ಲ. ಗವಿಸಿದ್ದೇಶ್ವರ ಮಠ ಭಯಂಕರ ದೊಡ್ಡದು. ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ, ಈ ಥರನೂ ಇದೆ ಅಂತ ನಂಗೆ ಗೊತ್ತೂ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋಗಿದ್ದೆ ದಾಸೋಹ ಭವನ. ಫಸ್ಟು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಇಲ್ಲೂ ಅಷ್ಟೇ ಶಿಸ್ತಾಗಿ ಮಾಡಿದರು. ಆರಾಮಾಗಿ ತಟ್ಟೆ ತಗೊಂಡು ಊಟ ಹಾಕ್ಸ್ಕೊಂಡು ಬಂದ್ವಿ. ನೋಡಿ, ಪಾಯಸ, ಅನ್ನ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಹಾಕಿದ್ರು. ಅದನ್ನು ಹಾಕ್ಕೊಂಡು ತಿಂದ್ಕೊಂಡು ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿರೋ ಅಂತಹ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನೀರೆಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಮೊದಲೆಲ್ಲ ಇರ್ತಿತ್ತು ಅನಿಸುತ್ತೆ, ಬಟ್ ನಾವು ಹೋದಾಗ ಇರಲಿಲ್ಲ ನೀರು. ಸುತ್ತ ಇದೆ ದೇವಸ್ಥಾನ. ಇಲ್ಲಿಂದ ನನ್ನ ಮಗ ನಡ್ಕೊಂಡು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದ. ಅವನ ಕಾಲು ಸುಡಬಾರ್ದು ಅಂತ ಸಾಕ್ಸ್ ಕೂಡ ಹಾಕಿದ್ವಿ. ಓಡ್ತಾ ಇದ್ದ. ಅಂಜನಾದ್ರಲ್ಲಿ ತಗೊಂಡಿದ್ದು ಗದೆ ಅದು. ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದೆ ದೇವಸ್ಥಾನಕ್ಕೆ, ಮೇನ್ ದೇವಸ್ಥಾನ ಗವಿಸಿದ್ದೇಶ್ವರ ಅವರ ದೇವಸ್ಥಾನಕ್ಕೆ. ಒಂದು ಕಡೆ ಆರಾಮಾಗಿ ಬರ್ಬೋದು, ಇಲ್ಲ ನಾನು ಮೆಟ್ಲು ಹತ್ಕೊಬರ್ತೀನಿ ಅಂದರೆ ಮೆಟ್ಲು ಹತ್ಕೊಂಡು ಕೂಡ ಬರ್ಬೋದು. ಇಲ್ಲಿ ನನ್ನ ಮಗ ಒಂದು ಸ್ವಲ್ಪ ಬಿದ್ದ, ಮತ್ತು ಎದ್ದು ಬಂದ. ನನ್ನ ಮಗ ನನ್ನ ಬಿಡು, ನಾನು ಎಲ್ಲೂ ನಿಂತ್ಕೊಳ್ಳಲ್ಲ, ನೀವು ತತ್ಕೋಬೇಡ ಅಂತಿದ್ದ. ಅಷ್ಟಕ್ಕೆ ಅವ್ನು ಓಡಾಡ್ತೀನಿ ಬಿಡು ಅಂತಿದ್ದ. ಇಲ್ಲಿ ತುಂಬಾ ಚಿಕ್ಕದು ಒಳಗಡೆ ಹೋಗೋಕ್ಕೆ, ಅದರಿಂದ ಎಲ್ಲರೂ ಬಕ್ಕೊಂಡು ಹೋಗ್ಬೇಕು. ಇದೇ ನೋಡಿ ಮೇಲೆ ದೇವಸ್ಥಾನ. ವೀಡಿಯೋ ಮಾಡೋಂಗಿಲ್ಲ, ಆದರೂ ಒಂದು ಸ್ವಲ್ಪ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಬ್ರದ್ದು ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ವಿ. ಸುತ್ತ ನೋಡ್ಬೋದು, ಫುಲ್ ಕಲ್ಲು. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಬುದ್ಧಿಯವರು ಕುಂತ್ಕೊಳ್ಳೋ ಅಂಥ ಜಾಗ. ನಾವು ಹೋದಾಗ ಅಲ್ಲಿ ಇರಲಿಲ್ಲ. ಸುಮಾರು 4 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಕೂರೋಕ್ಕಾಗಲ್ಲ ಅಂತ ನಾವು ಆರಾಮಾಗಿ ಗಾಡಿ ತಗೊಂಡು ನೆಕ್ಸ್ಟ್ ಬಂದಿದ್ದು ಗದಗಿಗೆ ಬಂದ್ವಿ. ಗದಗಲ್ಲಿ ಇಲ್ಲೊಂದು ಪಾರ್ಕ್ ಇತ್ತು, ಭೀಷ್ಮ ಪಾರ್ಕು. ಅಲ್ಲಿಗೆ ನಾವು ಮೊದಲೆಲ್ಲ ಬಂದಾಗಲೆಲ್ಲ ಹೋಗ್ತಾ ಇದ್ದೆ. ಅದಕ್ಕೆ ಈ ಸಲನೂ ಹೋಗೋಣ ಅಂತ ಹೋದ್ವಿ. ನಾ ಬಂದಾಗ ಫುಲ್ ಫ್ರೀ ಇತ್ತು, ಆದರೆ ಈಗ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದೇ ನೋಡಿ ಭೀಷ್ಮ ಪಾರ್ಕು. ಇಲ್ಲಿ ಬಸವೇಶ್ವರ ಅವ್ರದ್ದು ದೊಡ್ಡ ಸ್ಟ್ಯಾಚ್ಯೂ ನೋಡ್ಬೋದು. ಹಾಗೆ ಒಳಗಡೆ ಒಂದು ಸ್ವಲ್ಪ ಅವರ ಯಾವ್ಯಾವ ಥರ ಬಂದರು, ಯಾವ ಥರ ಮದುವೆ ಆದರು, ಪ್ರತಿಯೊಂದು ಇದೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನನ್ನ ಮಗ ಎಲ್ಲೋದ್ರೂ ನಮ್ಮನ್ನು ಬಿಟ್ಬಿಡು, ನಾನು ಒಬ್ಬನೇ ಬರ್ತೀನಿ, ನಾನು ಹಿಡ್ಕೋಬೇಡ ಅಂದ್ಕೊಂಡು ಒಬ್ಬೊಬ್ಬನೇ ಬರ್ತಾನೆ. ಇದರೊಳಗಡೆ ಎಂಟ್ರೆನ್ಸ್ ತಗೊಂಡ್ರೆ ಈ ಥರ ಎಲ್ಲ ಬರೆದಿರ್ತಾರೆ. ನೀವು ಒಂದೊಂದೇ ಓದ್ಕೊಂಡು ನೋಡಿಕೊಂಡು ಬರ್ಬೋದು. 20 ರೂಪಾಯಿ ಕೊಡೋದ್ರಲ್ಲಿ ಏನು ವೇಸ್ಟ್ ಇಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಆದರೂ ವಿಚಾರನ ತಿಳ್ಕೊಬೋದು. ಯಾವ ಥರ ಬಸವಣ್ಣನವರು ಬಂದ ಹಾದಿ ಯಾವ ಥರ ಇತ್ತು ಅಂತ ಶಾರ್ಟಾಗಿ ಹೇಳಿದ್ದಾರೆ ಇಲ್ಲಿ.
ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ಮನೆಗೆ ಬಂದು ಅಲ್ಲಿಂದ ಮನೆಗೆ ಬಂದು ರೆಡಿಯಾಗಿ ಮತ್ತೆ ನಾವು ಹುಬ್ಳಿಗೆ ಬರಬೇಕಾಗಿತ್ತು. ಅದರಿಂದ ನಾವು ಗದಗ್ಗೆ ಫಸ್ಟು ಆಟೋ ತಗೊಂಡು ನಮ್ಮ ಹುಡುಗಂದು ಗದಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಗದಗ್ಗೆ ಬಂದ್ವಿ.